ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತನಾಗಿ 1.5 ವರ್ಷವೇ ಕಳೆದಿದೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಸಮಾಧಿಗೆ ಧಕ್ಕೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ನಾನೀಗ ಚಿತ್ರದುರ್ಗದ ವೀರಶೈವ ರುದ್ರಭೂಮಿಯಲ್ಲಿದ್ದೇನೆ. ನನ್ನ ಬಲಬದಿಯಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ತಮಗೆ ದೃಶ್ಯಗಳಲ್ಲಿ. ಇದೇ ಸ್ಥಳದಲ್ಲಿ ರೇಣುಕಾಸ್ವಾಮಿ ಏನು ಕಳೆದ 2024ರ ಜೂನ್ 10ನೇ ತಾರೀಕು ಕೊಲೆಯಾಗಿರ್ತಕ್ಕಂಥ ಪ್ರಕರಣ ಬಯಲಾಗಿತ್ತು. ಆ ದಿನ ಇದೇ ಒಂದು ಸ್ಥಳದಲ್ಲಿ ರಾತ್ರಿ ಸಮಯದಲ್ಲಿ ಅವರ ಪೋಷಕರು ಮತ್ತು ಸಂಬಂಧಿಕರು ಬಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ಇಲ್ಲಿಯೇ ರೇಣುಕಾಸ್ವಾಮಿ ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥದ್ದು. ಈ ಒಂದು ಮಣ್ಣಲ್ಲಿ ಮಣ್ಣಾಗಿರ್ತಕ್ಕಂಥ ಸ್ಥಳದಲ್ಲಿಯೇ ಸಂಬಂಧಿಕರು ಪೋಷಕರು ಏನಂತಂದರೆ ಆತನ ಸಮಾಧಿಯನ್ನು ನಿರ್ಮಾಣ ಮಾಡಿದ್ರು. ಒಂದು ನಾಮಫಲಕವನ್ನು ಕೂಡ ಇಲ್ಲಿ ನೆಟ್ಟಿರ್ತಕ್ಕಂಥದ್ದು. ಆದರೆ ಆ ನಾಮಫಲಕ ಇತ್ತೀಚೆಗೆ ಯಾರೋ ಕಿಡಿಗೇಡಿಗಳು ಅಥವಾ ಈ ಒಂದು ರುದ್ರಭೂಮಿ ಕ್ಲೀನ್ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಇದೇ ಸ್ಥಳದಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಒಂದು ಲೇಔಟ್ ಕಾಮಗಾರಿಯ ಸಂದರ್ಭದಲ್ಲಿ ಆಗಿರ್ಬೋದು 3-4 ಶಂಕೆಗಳು ಇಲ್ಲಿ ವ್ಯಕ್ತ ಆಗ್ತಿದೆ. ಹೀಗಾಗಿ ಯಾವ ಕಾರಣಕ್ಕೆ ಈ ಒಂದು ನಾಮಫಲಕ ಕಿತ್ತಿಲ್ಲಿ ಎಸೆಯಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಕಳೆದ ವರ್ಷ 8/6/2024ನೇ ತಾರೀಕು ಏನು ರೇಣುಕಾಸ್ವಾಮಿ ಹತ್ಯೆಯಾಗಿದ್ದ ಆ ಹತ್ಯೆಯಾಗಿರ್ತಕ್ಕಂಥ ರೇಣುಕಾಸ್ವಾಮಿಯ ಸಮಾಧಿಯ ನಿರ್ಮಾಣ ಆಗಿತ್ತು. ಸಮಾಧಿ ಬಳಿ ನಾಮಫಲಕ ಹಾಕಿರ್ತಕ್ಕಂಥ ನಾಮಫಲಕವನ್ನು ಕಿತ್ತೆಸೆಯಲಾಗಿದೆ, ಸಮಾಧಿಯನ್ನು ಧ್ವಂಸ ಮಾಡಲಾಗಿದೆ, ನಾಮಫಲಕವನ್ನು ಧ್ವಂಸ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಈ ಬಗ್ಗೆ ನಾವು ರೇಣುಕಾಸ್ವಾಮಿಯ ಪೋಷಕರನ್ನು ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಬಗ್ಗೆ ಅವರು ಪ್ರತಿಕ್ರಿಯಿಸಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ. ಯಾಕಂತಂದರೆ ಯಾವ ಕಾರಣಕ್ಕೆ ಈ ಘಟನೆ ನಡೆದಿದೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟತೆ ಇಲ್ಲ. ರುದ್ರಭೂಮಿಯನ್ನು ಕ್ಲೀನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೀಗಾಗಿದೆಯೋ ಅಥವಾ ಲೇಔಟ್ಗಳು ಅಥವಾ ಜಾನುವಾರುಗಳ ಕಾರಣಕ್ಕೆ ಈ ರೀತಿಯ ಘಟನೆ ನಡೆದಿದೆ ಗೊತ್ತಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಬೈ ಫೋನ್ ಹೇಳಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕೆ ಈ ರೀತಿಯ ಘಟನೆ ನಡೆದಿದೆ ಅಂತಕ್ಕಂಥದ್ದು ಪೊಲೀಸ್ ತನಿಖೆಯಿಂದಷ್ಟೇ ಪತ್ತೆ ಆಗಬೇಕಾಗಿದೆ. ಸಂಪೂರ್ಣ ಈ ಸಮಾಧಿಯ ಧ್ವಂಸ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪೊಲೀಸ್ ಎನ್ಕ್ವೈರಿ ಮೂಲಕ ಸತ್ಯಾಂಶ ಬಯಲಾಗಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರ್, TV9 ಚಿತ್ರದುರ್ಗ.